ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ಒಬ್ಬ ವಿಶೇಷವಾದಂತಹ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಮೀಸಲು ಮತಕ್ಷೇತ್ರದ ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ನಿನ್ನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದರು. ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದರು. ಈ ಹಿಂದೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡಿದ್ದಾರೆ. ಫಸ್ಟ್ ಎಂಟ್ರಿನೇ ರಾಜಕಾರಣಕ್ಕೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಗಿಮಿಕ್ಗಳನ್ನು ಮಾಡಿದರು, ಏನೆಲ್ಲ ಒಂದು ರಸಮಂಜರಿ ಕಾರ್ಯಕ್ರಮಗಳನ್ನು ಮಾಡಿದರು, ಏನೆಲ್ಲ ಕಟೌಟ್ಗಳನ್ನು ಕಟ್ಟುವುದರ ಮೂಲಕ, ಹೆಲಿಕಾಪ್ಟರನ್ನು ಹಾರಾಡಿಸುವುದರ ಮೂಲಕ ಜನರ ಗಮನವನ್ನು ತಮ್ಮೆಡೆಗೆ ಸೆಳೆಯುವಂತಹ ಒಂದು ಕೆಲಸವನ್ನು ಆರಂಭದಲ್ಲಿ ಮಾಡಿದರು ಕೃಷ್ಣಾ ನಾಯ್ಕರವರು. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. BJPಯನ್ನು ಸೇರ್ಪಡೆಗೊಂಡರು. BJPಯಲ್ಲಿ ಟಿಕೆಟ್ ಪಡೆದುಕೊಳ್ಳುವುದರ ಮೂಲಕ ಕೃಷ್ಣಾ ನಾಯ್ಕರವರು ಶಾಸಕರಾಗಿ 2023ರ ಚುನಾವಣೆಯಲ್ಲಿ ಆಯ್ಕೆಯಾದದ್ದು ಈಗ ಇತಿಹಾಸ. ಕೃಷ್ಣಾ ನಾಯ್ಕರು 2023ರಲ್ಲಿ ಆಯ್ಕೆಯಾದರು. 2023-24 ಕೃಷ್ಣಾ ನಾಯ್ಕರು ಈ ಕ್ಷೇತ್ರದ ಶಾಸಕರ. ಈ ಕ್ಷೇತ್ರದಲ್ಲಿ ಶಾಸಕರು ಯಾರು ಎನ್ನುವಂತಹ ಹುಡುಕಾಟ ನಡೆದಿತ್ತು. ಕನಿಷ್ಠ 1 ವರ್ಷ 1.5 ವರ್ಷಗಳ ಕಾಲ ಶಾಸಕ ಕೃಷ್ಣಾ ನಾಯ್ಕರಿಗೂ ಕೂಡ ಸ್ವತಃ ಕೃಷ್ಣಾ ನಾಯ್ಕರಿಗೆ ನಾನೊಬ್ಬ ಶಾಸಕ, ನಾನು ಹೇಗಿರಬೇಕು, ನಾನೊಂದು ಪಕ್ಷದಿಂದ ಗೆದ್ದಿದ್ದೀನಿ, ಆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಆ ಪಕ್ಷದ ಮುಖಂಡರಿದ್ದಾರೆ, ಆ ಪಕ್ಷದ ಕಾರ್ಯಕರ್ತರು ಮುಖಂಡರು ಏನೆಲ್ಲ ನನ್ನ ಗೆಲುವಿಗೆ ಯಾರು ಕಾರಣರಾಗಿದ್ದಾರೆ, ಅವರೆಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಎನ್ನುವಂತಹ ಯೋಚನೆಯನ್ನು ಚಿಂತೆಯನ್ನು ಮಾಡದೇ ತನ್ನ ಪಾಡಿಗೆ ತಾನು ವಾರಕ್ಕೊಮ್ಮೆ ಹೂವಿನಡಗಲಿಗೆ ಬರ್ತಾಯಿದ್ರು, ಬಿಸ್ನೆಸ್ಸನ್ನು ನೋಡಿಕೊಳ್ತಾ ಇದ್ದರು. ಬೆಂಗಳೂರಿನಲ್ಲಿ ಕಂಪನಿಯನ್ನು ಕಟ್ಟಿದ್ದೇನೆ, ದೊಡ್ಡ ಉದ್ಯಮಿ ಕೃಷ್ಣಾ ನಾಯ್ಕ್ ಅಂತ ಹೇಳ್ತಾ ಇದ್ದರು. ಆದರೆ ನಿಗರ್ವಿ ಕೃಷ್ಣಾ ನಾಯ್ಕರಲ್ಲಿ ಯಾವುದೇ ಗರ್ವ ಇಲ್ಲ, ಸೊಕ್ಕಿಲ್ಲ, ಅಧಿಕಾರದ ದರ್ಪ ಇಲ್ಲ, ಸಹಜವಾದಂಥ ಮಾತು, ಸಹಜವಾದಂಥ ನಗೆ, ಶ್ರೀಮಂತಿಕೆಯ ಸೊಕ್ಕಿಲ್ಲ. ಈ ಶ್ರೀಮಂತಿಕೆಯ ಸೊಕ್ಕು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅದೇನೋ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಯುವರು ಅಂತ ಹೇಳ್ತಾರಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ಬಡತನದಲ್ಲಿ ಹುಟ್ಟಿ, ಬಡತನದಲ್ಲಿ ಬೆಳೆದು, ಬಡತನದ ನೋವುಗಳನ್ನು ಅನುಭವಿಸಿ, ಹಸುವಿನ ಬೆಲೆ ಗೊತ್ತಿದ್ದವರು ಯಾವತ್ತೂ ಕೂಡ ಅವರು ಸೊಕ್ಕು, ಗರ್ವ, ಅಹಂಕಾರವನ್ನು ಪಡೋದಿಲ್ಲ. ಆದರೆ ಬಡತನದಲ್ಲಿ ಹುಟ್ಟಿ, ಬಡತನದಲ್ಲಿ ಬೆಳೆದು, ಬಡತನದಿಂದಲೇ ಮೇಲೆ ಬಂದು ಅಧಿಕಾರವನ್ನು ಪಡೆದು ಅಹಂಕಾರವನ್ನು ಪಡುವಂಥವ್ರು ಎಂಥವ್ರು ಅಂತ ಹೇಳೋದಾದರೆ ಅದೆಲ್ಲವನ್ನು ಮರೆತಂಥವರು. ಆದರೆ ಸದ್ಯದ ಪರಿಸ್ಥಿತಿ ನಾನು ಮಾತನಾಡೋದಾದರೆ ಕೃಷ್ಣಾ ನಾಯ್ಕರವರಿಗೆ ಅಂಥ ಅಹಂಕಾರ ಇಲ್ಲ, ಅಧಿಕಾರದ ಹಮ್ಮಿಲ್ಲ, ತಾನೊಬ್ಬ ಶಾಸಕ ಎನ್ನುವಂತಹ ಗತ್ತಿಲ್ಲ, ಗೈರತ್ತಿಲ್ಲ. ಎಲ್ಲರನ್ನ ಸ್ನೇಹಿತರಂತೆ, ಸಹೋದರರಂತೆ, ಸಹೋದರಿಯರಂತೆ, ಅಕ್ಕಂದಿರಂತೆ, ತಾಯಂದಿರಂತೆ ಮಾತನಾಡಿಸುವಂತಹ ಕೃಷ್ಣಾ ನಾಯ್ಕ್ ನಿನ್ನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ರು. ಅದು ಸ್ವಸಮಾಜ, ಲಂಬಾಣಿ ಸಮಾಜದ ಒಂದು ಕಾರ್ಯಕ್ರಮ. ಸಂತ ಸೇವಾಲಾಲ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ರು. ಎಲ್ಲರನ್ನು ಕೂಡ, ಎಲ್ಲ ಸಮುದಾಯಗಳ ನಾಯಕರನ್ನು, ಕಾರ್ಯಕರ್ತರನ್ನು, ಎಲ್ಲ ಪೀಠಾಧೀಶ್ವರರನ್ನು ಒಂದೆಡೆಗೆ ಸೇರಿಸಿ ಎಲ್ಲರನ್ನು ಕೂಡ ಗೌರವಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದೆ. ಬಡತನದಲ್ಲಿ ಹುಟ್ಟಿದ್ದರು, ಬಡತನದಲ್ಲಿ ಬೆಳೆದರು, ಬಡತನದಲ್ಲಿ ಓದಿದ್ರು. ಒಬ್ಬ ಬಡ ರೈತನ ಮಗ, ಬಡವನಾಗಿ ಹುಟ್ಟಿದೆ, ಆದರೂ ಬಡವನಾಗಿ ನಾನು ಸಾಯಬಾರ್ದು ಎನ್ನುವಂತಹ ಒಂದು ಛಲಗಾರಿಕೆ, ಎದೆಗಾರಿಕೆಯನ್ನು ಮೈಗೂಡಿಸಿಕೊಂಡಂತಹ ಕೃಷ್ಣಾ ನಾಯ್ಕ್ ಅದೇಗೋ ಬೆಂಗಳೂರನ್ನು ಸೇರಿದರು. ದೇಶ ವಿದೇಶದಲ್ಲಿ ತಿರುಗಿದ್ರು, ದೇಶ ವಿದೇಶಗಳನ್ನು ಸುತ್ತಿದ್ರು. ನಾನು ಎಲ್ಲರಂತಿರಬೇಕು, ನನಗೂ ಕೂಡ ಹಣ ಬೇಕು, ಬದುಕು ಸುಂದರವಾಗಿರಬೇಕು, ನಾನಷ್ಟೇ ಅಲ್ಲ ನನ್ನ ನೆರೆ ಹೊರೆಯವರು ಕೂಡ ಸುಖವಾಗಿರಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಟ್ಟರು ಕೃಷ್ಣಾ ನಾಯ್ಕ್. ಬಹು ಸಣ್ಣ ವಯಸ್ಸಿನಲ್ಲಿ ಹೂವಿನಡಗಲಿ ಕ್ಷೇತ್ರಕ್ಕೆ ಸೀಮಿತಗೊಂಡಂತೆ ಹೇಳುವುದಾದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಶಾಸಕರಾದಂಥವರು. ಹೂವಿನಡಗಲಿ ಕ್ಷೇತ್ರದಿಂದ ಶಾಸಕರಾದಂತಹ ಕೃಷ್ಣಾ ನಾಯ್ಕ್ ಅವರು 42 ವರ್ಷ ಇರಬೇಕು. ಅವರು 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡಾಗ 42-43 ವರ್ಷ ಇರಬೇಕು. ಅಷ್ಟು ಸಣ್ಣ ವಯಸ್ಸಿನ
ಶಾಸಕರು ಇದುವರೆಗೂ ಕೂಡ ಹೂವಿನಡಗಲಿ ಕ್ಷೇತ್ರದಲ್ಲಿ ಯಾರು ಕೂಡ ಶಾಸಕರಾಗಿ ಆಯ್ಕೆಯಾಗಿರಲಿಲ್ಲ. ಕೇವಲ ಅಧಿಕಾರದ ಏನು ಒಂದು ಗತ್ತು ಗಮ್ಮತ್ತುಗೆ ಜೋತು ಬೀಳದಂತೆ ಈಗಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನ ಕೂಡ ನಗು ಮುಗದಿಂದಲೇ ಮಾತನಾಡಿಸುವ, ಎಲ್ಲರ ವಿಶ್ವಾಸವನ್ನು ಗಳಿಸುವಂತಹ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಂತಹ ಕೃಷ್ಣ ನಾಯ್ಕರು ಸದ್ಯಕ್ಕಂತೂ ಜನಪ್ರಿಯತೆಯ ವ್ಯಕ್ತಿ. ಮುಂದೇನಾಗುತ್ತೋ ಗೊತ್ತಿಲ್ಲ, ರಾಜಕಾರಣ ಇದಕ್ಕೆ ಸಂಬಂಧ ಇಲ್ಲ. ವ್ಯಕ್ತಿತ್ವದ ಬಗ್ಗೆ ನಾನು